ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ಹೂವಿನ ಮಾರುಕಟ್ಟೆ ಎಪಿಎಂಸಿಯಲ್ಲಿ ರಕ್ಷಾರಾಮಯ್ಯ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಾರ್ಕೆಟ್ನಲ್ಲಿ ಎಲ್ಲರ ಸಮಸ್ಯೆಗಳನ್ನು ಕೂಡ ರಕ್ಷಾರಾಮಯ್ಯ ಆಲಿಸಿದ್ದಾರೆ. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಎಸ್ಎಂ ಮುನಿಯಪ್ಪ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಹಮಾಲಿಗಳ ಜೊತೆ ರೈಸ್ ಬಾತ್ ಅನ್ನು ಕೂಡ ಸವಿದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ. ಚಟ್ನಿ ಬೇಕು. ಚಿಕ್ಕಬಳ್ಳಾಪುರ, ಯಲಹಂಕ ಮತ್ತು ನೆಲಮಂಗಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದೆ. ಬೆಳಗ್ಗೆ ಹೂವಿನ ಮಾರ್ಕೆಟ್ ಫಸ್ಟ್ ಡೇ ಆಶೀರ್ವಾದ ತೊಗೊಂಡು ಹೂವಿನ ಮಾರ್ಕೆಟ್ ಬಂದು APMC ಮಾರ್ಕೆಟ್ ಇವಾಗ ಮತ್ತು ಕೆಲವು ವಾರ್ಡ್ಗಳಿಗೆ ಚಿಕ್ಕಬಳ್ಳಾಪುರದಲ್ಲಿ ಮುಗಿಸ್ಕೊಂಡು ಯಲಹಂಕದಲ್ಲಿ 2-3 ಕಾರ್ಯಕರ್ತರ ಸಭೆಗಳಿವೆ. ಅದನ್ನು ಮುಗಿಸ್ಕೊಂಡು ನೆಲಮಂಗಲಾಗೆ ಒಂದು ಬೃಹತ್ ರೋಡ್ ಶೋ ಮಾಡ್ತಾಯಿದ್ದೀವಿ. ಸೊ ಜನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ, ನಂಬಿಕೆ, ಆಶೀರ್ವಾದ ಕೊಡುವ ಈ ಸಲ ನಿರ್ಧಾರ ಮಾಡಿದ್ದಾರೆ. ಎಲ್ಲ ಕಡೆ ನೀವು ನಮಗೆ ಹೋಗಿ ಕ್ಷೇತ್ರಗಳೆಲ್ಲ BJP ಕಾರ್ಯಕರ್ತರು, JDS ಕಾರ್ಯಕರ್ತರು ಸೇರ್ಪಡೆಗಳು ಮಾಡ್ಕೊತಾ ಇದ್ದಾರೆ. ಅದೊಂದು ಅನ್ಹೋಲಿ ಅಲೈನ್ಸ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ನುಡಿದಂತೆ ನಡೆಯುವ ಸರ್ಕಾರಕ್ಕೆ ಜನರ ಸಂಪೂರ್ಣ ಬೆಂಬಲ ಇದೆ. ಇದು ನಾವು ಗ್ರೌಂಡಿಗೆ ಬಂದಾಗ ಪ್ರತಿ ಕ್ಷೇತ್ರದಲ್ಲೂ ನೋಡ್ತಾ ಇದ್ದೀವಿ. 500 ಜನ ಇರೋ ಕಡೆ 3000 ಜನ ಇರ್ತಾರೆ. ನಿನ್ನೆ ಹೊಸಕೋಟೆಯಲ್ಲಿ ನಮ್ಮ ಸೋಲ್ದೇವನಹಳ್ಳಿಲಿ ಆಲ್ಮೋಸ್ಟ್ 5000 ಜನ ಇರ್ತಾರೆ, 1000 ಜನದ ಬದಲು. ಸೊ ಜನರ ವಿಶ್ವಾಸ ಭಾಳಷ್ಟು ಹೆಚ್ಚಿದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಒಲವಿದೆ. ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ರೇ ಅಭಿವೃದ್ಧಿ ಆಗುತ್ತೆ ಅಂತ ಜನರಿಗೆ ಗೊತ್ತಾಗಿದೆ. ಇದೆ ಭಾಳಷ್ಟು ಸಮಸ್ಯೆಗಳು ಪಾಪ ಇದಾವೆ ಇವ್ರದ್ದು. ಇವಾಗ ಹೂವಿನ ಮಾರ್ಕೆಟಲ್ಲಿ ಒಂದು ಪರ್ಮನೆಂಟ್ ಮಾರ್ಕೆಟ್ ಬೇಕಾಗಿದೆ ಅವ್ರಿಗೆಲ್ಲ. ಮತ್ತು ವ್ಯವಸ್ಥೆಗಳು, ರೋಡಿನ ವ್ಯವಸ್ಥೆ, ಸ್ವಲ್ಪ ನೀರಿನ ವ್ಯವಸ್ಥೆ, ಆ ಪ್ರಾಪರ್ಟಿ ಚೇಂಜ್ ಆದಾಗ, ಲೊಕೇಶನ್ ಚೇಂಜ್ ಆದಾಗ ಸದ್ಯಕ್ಕೆ ಪ್ರೈವೇಟ್ ಜಾಗದಲ್ಲಿ ಇದ್ದಾರೆ. ಸರ್ಕಾರಿ ಜಾಗನ ಇವಾಗ ನಮ್ಮ ಸರ್ಕಾರದ ಹಿರಿಯರು ಎಲ್ಲ ಐಡೆಂಟಿಫೈ ಮಾಡಿ ಒಂದು 6-7 ತಿಂಗಳಲ್ಲಿ ಅಲೋಕೇಟ್ ಮಾಡಿ ಹೊಸ ಜಾಗ ಕಟ್ಸೋ ಕೆಲಸ ಮಾಡಿಸ್ತೀವಿ. ಅದು ಬಿಟ್ಟು ಸ್ವಲ್ಪ ಬೇರೆ ಬೇರೆ ತೊಂದರೆಗಳಿದೆ. ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳಿಲ್ಲ, ಲಾಜಿಸ್ಟಿಕ್ ಫೆಸಿಲಿಟೀಸ್ಗಳಿಲ್ಲ, ಇನ್ಶೂರೆನ್ಸ್ ಫೆಸಿಲಿಟಿಗಳಿಲ್ಲ. ಸೊ ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಸರ್ಕಾರದಿಂದ ಪರ್ಟಿಕ್ಯುಲರ್ಗೆ ರೈತರಿಗೆ, ಹಮಾಲಿಗಳಿಗೆ ನಾವು ಕೆಲಸ ಮಾಡಿಸ್ಕೊಡ್ಬೇಕಾಗಿದೆ. ಸುಧಾಕರ್ ಅವ್ರು ಮಾಡ್ತಿರೋ ಕ್ಯಾಂಪೇನ್ ಅವ್ರಿಗದು. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ, ನಮ್ಮ ಒಗ್ಗಟ್ಟು, ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು, ನಾಯಕರುಗಳು, ಹಿರಿಯರು, ಕಿರಿಯರು, ಮಹಿಳೆಯರು, ಯುವಕರು ಎಲ್ಲ ಒಗ್ಗಟ್ಟಲ್ಲಿದ್ದೀವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ. ನಮ್ಮ ಪ್ರಣಾಳಿಕೆಗಳು, ನಾವು ನುಡಿದಂತೆ ನಡೆಯುವ ಕೆಲಸಗಳು ಜನಕ್ಕೆ ತಲುಪಿದೆ, ಮುಂದೆನೂ ತಲುಪುತ್ತೆ. ನಮ್ಮದು ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರನ ಹೂವಿನ ರಾಜಧಾನಿಯಾಗಿ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ. ಅದಕ್ಕೆ ಭಾಳಷ್ಟು ಅನುಕೂಲಗಳಾಗಬೇಕಿದೆ. ಅದೊಂದು ಮತ್ತು 100% ಲಿಟ್ರೇಟ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಮಾಡಬೇಕಿದೆ. ಅದು ಕೆಲವು ಗೌರಿಬಿದನೂರು, ಬಾಗೇಪಲ್ಲಿ ಸ್ವಲ್ಪ ಹಿಂದುಳಿದೆ. ಇವಾಗ ಫೀಮೇಲ್ ಲಿಟ್ರಸಿ ರೇಟು ಡ್ರಾಪ್ ಆಗ್ತಾಯಿದೆ, ಅವ್ರ ಡ್ರಾಪ್ಔಟ್ ರೇಟ್ ಹೆಚ್ಚಾಗ್ತಿದೆ ಅಲ್ಲಿ. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಕಾರ್ಯಕ್ರಮಗಳು ಮಾಡಬೇಕು. ಅವ್ರ ಪ್ರಣಾಳಿಕೆಗಳು BJPದು 150 ಪ್ರಣಾಳಿಕೆಗಳಲ್ಲಿ ಬರೀ 3-4 ಮಾಡಿದ್ದಾರೆ. ಅವರ ಪ್ರಣಾಳಿಕೆಗಳ ಮೇಲೆ ಚೊಂಬು ಅಂತ ನಮ್ಮೆಲ್ಲ ಕಾಂಗ್ರೆಸ್ಸು, ನಮ್ಮ ಎಲ್ಲ ಬೇರೆ ಬೇರೆ ಪಕ್ಷದವರು ಹೇಳ್ತಾ ಇದ್ದಾರೆ. ಅದನ್ನು ಜನರಿಗೆ ಗೊತ್ತಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.